ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ, ಮತ್ತು ಮಹಾಲಕ್ಷ್ಮಿ ಆಗಿರ್ಬೋದು, ನೀವು ನಂಬಿರೋ ದೇವರಾಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋವಂಥ ಕಾಲ ಅಲ್ವಾ? ಇಂಥ ಕಾಲದಲ್ಲೂ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಯಾಕೆ ನಿಮ್ಗೆ ಒಳ್ಳೇದಾಗೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ ಗಾಯ್ಸ್, ಓಕೆನಾ? ಸೊ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಂತ ಯಾವ ರೀತಿ ಮೇಡಮ್ ಅಂತ ನೀವು ಕೇಳಬಹುದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ಅಂತ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಓಕೆನಾ? ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ, ನಮಗೆ ಕಷ್ಟ ಕಾಲ ಅಂತ ಬಂದಾಗ ದೇವರು ನಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಅದು, ಓಕೆನಾ? ಸೊ ನೀವು ಅದೇ ರೀತಿ ನಂಬಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಖಂಡಿತವಾಗ್ಲೂ ನಂಬ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ? ಸೊ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ, ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗಾಯ್ಸ್? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ. ಇವತ್ತು ತುಂಬಾ ಒಂದು ಪವರ್ಫುಲ್ ರೆಮಿಡಿನ ತಂದಿದ್ದೀನಿ, ಓಕೆನಾ? ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ಸು, ಹಾಗೆಯೇ ಯಾವ ದಿನ ಅಂತಂದರೆ ಮಾಡಬೇಕು ಈ ಒಂದು ರೆಮಿಡಿನ, ಆ್ಯಂಡ್ ಯಾವ ಟೈಮಲ್ಲಿ ಮಾಡಬೇಕು, ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡಬೇಡಿ, ಓಕೆನಾ? ಸ್ಕಿಪ್ ಮಾಡಿದ್ರೆ ನಾನು ಏನೋ ಒಂದು ಹೇಳಿರ್ತೀನಿ ಮಧ್ಯ, ಅದು ನಿಮಗೆ ಅರ್ಥ ಆಗೋದಿಲ್ಲ. ಫುಲ್ಲು ಡೀಟೇಲಾಗಿ ತಿಳ್ಕೊಳ್ಳಿ, ನೋಡಿ, ಅದನ್ನು ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿ. ಬಟ್ ಪ್ರತಿ ಸಲ ಹೇಳಂಗೆ ಗಾಯ್ಸ್, ನಾನು ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೋಬೇಕಾದ್ರೂ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸರಿನಾ? ನೀವು ಎಷ್ಟು ದೇವ್ರನ್ನ ನಂಬ್ತೀರಾ ಆ್ಯಂಡ್ ನಂಬ್ಕೊಂಡು ನೀವು ರೆಮಿಡಿಗಳನ್ನ ಮಾಡ್ಕೊಳ್ತೀರಾ, ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿ ನಮಗೆ ತುಂಬಾ ಸಕ್ಸಸ್ಫುಲ್ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ದಯವಿಟ್ಟು ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ, ಹಾಗೆ, ಓಕೆನಾ? ಹಾಗೆಯೇ ಯಾರ್ಯಾರಿಗೆ ಒಳ್ಳೇದಾಗ್ತಿದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸರಿನಾ? ಯಾರ್ಯಾರು ಕಷ್ಟದಲ್ಲಿದ್ದಾರೆ, ನಿಮ್ಮ ಜೊತೆಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಏನೋ ಒಂದು ಕಷ್ಟ ಅಂತ ಇರುತ್ತೆ ಅವರಿಗೆ, ಆಯಿತಾ? ನಿಮ್ಮ ಕಡೆಯಿಂದ ಏನೋ ಒಂದು ಈ ರೀತಿ ಒಂದು ರೆಮಿಡಿನ ಮಾಡಿ ಅಂತ ಹೇಳೋದ್ರಿಂದ ನೀವೇನೂ ಕಳ್ಕೊಳ್ಳಲ್ಲ ಅಲ್ವಾ? ಸೊ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಚಾನಲಲ್ಲಿ ಗಾಯ್ಸ್, ನಾನು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೋತೀನಿ. ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಯಾಕಂದರೆ ನೀವು ರೆಮಿಡಿಗಳನ್ನ ಮಾಡ್ತೀರಾ, ನಿಮಗೆ ಒಳ್ಳೇದಾಗೋದಿಲ್ಲ, ಆಯಿತಾ? ಆವಾಗ ನೀವು ನನ್ನ ಕೇಳ್ತೀರಾ, ಮೇಡಮ್ ನಾವು ಈ ರೆಮಿಡಿನ ಮಾಡ್ಕೊಂಡ್ವಿ, ನಮ್ಗೆ ಒಳ್ಳೇದಾಗ್ತಲ್ಲ ಮೇಡಮ್ ಅಂತ ನೀವು ನನ್ನ ಕೇಳಬಾರ್ದಲ್ವಾ? ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಒಂದು ಸಲ ಅದನ್ನು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಫೈನ್, ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತನ್ನು ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಯಿಂದ ಗಾಯ್ಸ್, ನಿಮಗೆ ಹಣನ ನೀವು ಯಾರಿಗಾದರೂ ಕೊಟ್ಟಿದ್ದರೆ, ಸಾಲವಾಗಿ ಕೊಟ್ಟಿರ್ತೀರಾ, ಅವ್ರ ಕಷ್ಟ ಕಾಲಕ್ಕೆ ಅಂತ ಕೊಟ್ಟಿರ್ತೀರಾ, ಬಟ್ ಅವ್ರ ಕಡೆಯಿಂದ ನಿಮಗೆ ಅದು ರಿಟರ್ನು ಸಿಗ್ತಾ ಇರೋದಿಲ್ಲ, ಸರಿನಾ? ಆ ರೀತಿ ಪ್ರಾಬ್ಲಮ್ ಏನಾದ್ರು ಅನುಭವಿಸ್ತಿದ್ರೆ ಈ ಒಂದು ರೆಮಿಡಿ ಪವರ್ಫುಲ್ಲಾಗಿ ನಿಮಗೆ ವರ್ಕ್ ಮಾಡುತ್ತೆ, ಓಕೆನಾ? ಜೊತೆಗೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ, ತುಂಬಾ ಕಷ್ಟಪಟ್ಟು ದುಡಿತೀರಾ, ಆಯಿತಾ? ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀರಾ ಅಂದರೂ ಕೂಡ ನಿಮಗೆ ₹1 ಕೂಡ ನಿಮ್ಮ ಮನೆಯಲ್ಲಿ ಸೇವ್ ಆಗ್ತಾ ಇರೋದಿಲ್ಲ. ಸೇವ್ ಆಗಿರೋ ಅಮೌಂಟಲ್ಲೆಲ್ಲ ಏನೋ ಒಂದು ಪ್ರಾಬ್ಲಮ್ ಅಂದು ಅದಕ್ಕೆ ಖರ್ಚಾಗ್ಬಿಟ್ಟಿರುತ್ತೆ, ಇಲ್ಲ ಬೇರೆಯವ್ರ ಕಷ್ಟಕ್ಕೆ ಅಂತ ಅಮೌಂಟ್ನ ಕೊಟ್ಟಿರ್ತೀರಾ, ಅವ್ರು ನಿಮಗೆ ವಾಪಸ್ ಕೊಟ್ಟೇ ಇರೋದಿಲ್ಲ, ಕೊಡ್ತಾ ಇರೋದಿಲ್ಲ, ತುಂಬಾ ಅಡಡಿಸ್ತಾ ಇರ್ತಾರೆ. ನೀವು ಕಷ್ಟ ಅನ್ನೋದನ್ನ ಅನುಭವಿಸ್ತಾ ಇರ್ತೀರಾ. ಅಂದರೆ ದುಡ್ಡಿನ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ? ಸೊ ನೀವು ಕೇಳ್ಬೋದು, ಯಾವ ವಾರ ಮಾಡಬೇಕು ಮೇಡಮ್, ನೀವು ಯಾವ ದಿನ ಮಾಡಬೇಕಂತ ಕೇಳ್ಬೋದು. ಇವತ್ತು ಬಂದು ಹುಣ್ಣಿಮೆ ಇದೆ ಅಲ್ವಾ? ಸೊ ನಾನು ಇವಾಗಲೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಈಗ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇವಾಗ ಸಿಕ್ಕಿದ್ರೆ, ಸಂಜೆ ಒಳಗಡೆ ಸಿಕ್ಕರೆ ಇವತ್ತೇ ಸಂಜೆನೇ ಮಾಡ್ಕೊಳ್ಳಿ. ಇವತ್ತು ಹುಣ್ಣಿಮೆ ಅಲ್ವಾ? ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ಪವರ್ಫುಲ್ಲಾಗಿ ನಿಮಗೆ ಅದ್ಭುತವಾಗಿ ಇದು ಕೆಲಸನ ಮಾಡುತ್ತೆ, ಸರಿನಾ? ಅಕಸ್ಮಾತ್ ನಿಮಗೇನಾದರೂ ಇವತ್ತು ಸಂಜೆ ಮೇಲೆ ಅಂದರೆ ನೈಟ್, ಓಕೆನಾ, ನೈಟ್ ಮೇಲೆ ಸಿಕ್ಕಿದ್ರೆ ಒಂದು 10 ಗಂಟೆ ಮೇಲೆ 12 ಗಂಟೆ ಒಳಗಡೆ ಆ ಥರ 12 ಗಂಟೆ ಒಳಗಡೆ ಸಿಕ್ಕಿದ್ರೆ ನೀವು, ಅಂದರೆ ಇದನ್ನು ನೀವು ಸಂಜೆ ಮಾಡಬೇಕು, ಸರಿನಾ? ಸಂಜೆ 6 ಗಂಟೆಗೆ ಯಾವ ರೀತಿ ಅಂತ ಹೇಳ್ತೀನಿ. ಸಂಜೆ 6 ಗಂಟೆಗೆ ಮಾಡ್ಕೊಳ್ಬೇಕಾಗತ್ತೆ, ಪೂಜೆ ಮಾಡ್ತೀರಲ್ಲ ಅವಾಗ ಹೇಳ್ತೀನಿ ಯಾವ ರೀತಿ ಅಂತ. ನಿಮ್ಗೇನಾದರೂ ನೈಟ್ ಒಂದು 9 ಗಂಟೆ 10 ಗಂಟೆ 12 ಗಂಟೆ ಆ ಥರ ಸಿಕ್ಕಿದ್ರೆ ನೀವು ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳಿ, ಸರಿನಾ? ಇವತ್ತು ಹುಣ್ಣಿಮೆ ಇರೋದ್ರಿಂದ ಗಾಯ್ಸ್, ಇವತ್ತು ನಿಮ್ಗೆ ಯಾವ ರೀತಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಈ ಒಂದು ರೆಮಿಡಿ, ಅದೇ ರೀತಿ ನಿಮಗೆ ಹುಣ್ಣಿಮೆ ನಾಳೆಗೂ ಕೂಡ, ಹುಣ್ಣಿಮೆ ನಾಳೆ ಬಂದು ಮಂಗಳವಾರ ಬಂದಿದೆ ಅಲ್ವಾ? ಮಂಗಳವಾರ ಆಗಿರಬಹುದು,
ಶುಕ್ರವಾರ ಆಗಿರಬಹುದು, ಈ ರೀತಿ ಆಯಿತಾ. ಹುಣ್ಣಿಮೆ ನಾಳೆ ಮಂಗಳವಾರ ಶುಕ್ರವಾರ ಬಿದ್ದರೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ರೆಮಿಡಿ ಬೇಗನೆ ನಿಮಗೆ ರಿಸಲ್ಟನ್ನು ಕೊಡುತ್ತೆ, ಸರಿನಾ. ಇವತ್ತು ನಿಮ್ಗೆ ಸಿಕ್ಕರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಬೆಳಿಗ್ಗೆನಾದರೂ ಮಾಡ್ಕೊಳ್ಳಿ, ಇಲ್ಲ ಸಂಜೆನಾದರೂ ಮಾಡ್ಕೊಳ್ಳಿ. ಬೆಳಿಗ್ಗೆ ಇಲ್ಲ ಸಂಜೆ ಮಾಡಬೇಕಾಗುತ್ತೆ ಈ ಒಂದು ರೆಮಿಡಿನ, ಓಕೆನಾ. ಅಕಸ್ಮಾತ್ ನಿಮಗೆ ನಾಳಿದ್ದು ಬುಧವಾರ ಸಿಕ್ತು, ಗುರುವಾರ ಸಿಕ್ತು ಅಂತಂದರೆ ನೋ ಪ್ರಾಬ್ಲಮ್, ತಲೆನೇ ಕೆಡಿಸ್ಕೊಳ್ಬೇಡಿ, ಶುಕ್ರವಾರ ಮಾಡಿ, ಸರಿನಾ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಲ್ಲಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳುವಂಥ ಪದಾರ್ಥಗಳನ್ನ ಈ ಒಂದು ಸಾಸಿವೆ ಜೊತೆ ನೀವು ಸೇರಿಸಿ ಇಟ್ಟರೆ ಸಾಕು, ಸರಿನಾ. ಇಟ್ಬಿಟ್ಟು ನೀವು ಎಷ್ಟು ದಿನ ನೀವು ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಲಿಟಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ ಮಾಡ್ತೀನಿ ನೋಡಿ. ನೀವು ಇವತ್ತು ನಿಮಗೆ ವಿಡಿಯೋ ಸಿಕ್ಕಿದ್ರೆ ಸಂಜೆ, ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀರ ಇಷ್ಟೊತ್ತಿಗೆ ಅಲ್ವಾ. ಪೂಜೆ ಎಲ್ಲ ಮುಗಿಸಿರ್ತೀರ. ಇನ್ನು ಸಂಜೆ ಮೇಲೆ ನೀವು 6 ಗಂಟೆ ಮೇಲೆ ದೀಪನ ಹಚ್ಕೊಳ್ಳಿ ದೇವರಿಗೆ, ಮತ್ತು ಮಹಾಲಕ್ಷ್ಮಿಗೆ ಯಾವುದಾದ್ರೂ ಒಂದು ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಸ್ವೀಟ್ನ ಮಾಡಿ ನೈವೇದ್ಯಕ್ಕೆ ಇಡಿ, ಸರಿನಾ. ಬೆಲ್ಲ ಅಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಟ್ಟುಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋರು ನಾಳೆ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು, ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮನೆಯ ಒರೆಸ್ಕೊಂಡು ದೇವ್ರ ಸಾಮಾನು ಆಲ್ರೆಡಿ ಎಲ್ಲ ತೊಳೆದಿರ್ತೀರ ಅಲ್ವಾ. ಇನ್ನೊಂದು ಹೇಳ್ತೀನಿ ಗೈಸ್, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ದೇವ್ರ ಸಾಮಾನ ತೊಳಿಬಾರ್ದು, ಓಕೆನಾ. ತೊಳೆಯೋಕ್ಕಂತೂ ಹೋಗಬೇಡಿ, ಓಕೆನಾ. ಸೊ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಳ್ಳಿ, ದೇವ್ರಿಗೆ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಿ, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಒಳ್ಳೆಯದಾಗತ್ತೆ, ಸರಿನಾ. ಅಂದರೆ ಹೂವೆಲ್ಲ ಮುಡಿಸ್ಬಿಟ್ಟು ನೀವು ಸಾಸಿವೆನ ತೊಗೊಳ್ಳಿ. ಈ ಥರ ಒಂದು ನೀವು ಗಾಜಿನ ಬೌಲಲ್ಲಾದರೂ ತೊಗೋಬೋದು, ಇಲ್ಲಾಂದರೆ ಪಿಂಗಾಣಿ ಬೌಲಲ್ಲಾದರೂ ತೊಗೋಬೋದು, ಸರಿನಾ. ಕಲ್ಲುಪ್ಪು ನಮಗೆ ಯಾವ ರೀತಿ ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ನಾವು ಒಂದು ಹೆಲ್ಪ್ ಮಾಡುತ್ತೆ, ಕಲ್ಲುಪ್ಪು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅದೇ ರೀತಿ ಈ ಕಪ್ಪು ಸಾಸಿವೆ ಅನ್ನೋದು ನಿಮಗೂ ಕೂಡ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಗೈಸ್. ಅಂದರೆ ಒಂದು ದೃಷ್ಟಿ ದೋಷಗಳನ್ನ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೃಷ್ಟಿ ಹಾಕಿರ್ತಾರೆ ಅಂದ್ಕೊಳ್ಳಿ, ಅಕ್ಕಪಕ್ಕದವರು, ನೋಡಪ್ಪ ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೋತಾರೆ, ನೋಡಪ್ಪ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ, ಅವ್ರ ಗಂಡ ಚಿನ್ನ ಕೊಡಿಸ್ತಾರೆ, ಬೆಳ್ಳಿ ಕೊಡಿಸ್ತಾರೆ, ಬಂಗಾರ ಕೊಡಿಸ್ತಾರೆ, ಹೊರಗಡೆ ಔಟಿಂಗ್ ಕರ್ಕೊಂಡು ಹೋಗ್ತಾರೆ, ಸುತ್ತಾಡಿಸ್ತಾರೆ, ಬೇಕಾದದ್ದು ಕೊಡಿಸ್ತಾರೆ, ಈ ರೀತಿ ಅಂದರೆ ಅಕ್ಕಪಕ್ಕದವರ ದೃಷ್ಟಿಗಳು ಬಿದ್ದಿರುತ್ತೆ ಅಲ್ವಾ. ಸೊ ಅದೇ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದರೆ ಮಾತ್ರ ನಿಮ್ಮ ಮನೆಯಲ್ಲಿ ಒಂದು ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ, ಸರಿನಾ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ಈ ರೀತಿ ಕಪ್ಪು ಸಾಸಿವೆನ ನೀವು ಈ ರೀತಿ ಬೌಲ್ನಲ್ಲಿ ತೊಗೋಬೇಕಾಗತ್ತೆ, ಸರಿನಾ. ನೋಡಿ, ಈ ರೀತಿ ಬಿಳಿ ಸಾಸಿವೆ ತೊಗೋಬೇಡಿ, ಕಪ್ಪು ಸಾಸಿವೆನೇ ಆಗಬೇಕು. ಕಪ್ಪು ಸಾಸಿವೆನೂ ಕೂಡ ಒಂದು ದೃಷ್ಟಿ ದೋಷನ ಕಳೀಲಿಕ್ಕೆ ಕಪ್ಪು ಸಾಸಿವೆನೂ ಕೂಡ ನಾವು ಯೂಸ್ ಮಾಡ್ತೀವಿ, ಸರಿನಾ. ಪಿಂಗಾಣಿ ಬೌಲಾದರೂ ತೊಗೊಳ್ಳಿ, ಗಾಜಿನ ಬೌಲಾದರೂ ತೊಗೊಳ್ಳಿ. ಸ್ವಲ್ಪ ಈ ರೀತಿ ಒಂದು 1/4 ಭಾಗದಷ್ಟು ನೀವು ಸಾಸಿವೆನ ತುಂಬಿ ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಗಾಯ್ಸ್, ನೀವು ಒಂದು ಪರಮ ಪವಿತ್ರವಾದಂಥದ್ದು ಅಲ್ವಾ. ನೋಡಿ, ಇಲ್ಲಿ ಅರಿಶಿಣದ ಕೊಂಬನ್ನು ನಾನು ತೊಗೊಂಡಿದ್ದೀನಿ. ಅರಿಶಿಣದ ಕೊಂಬು ಕೂಡ ನಿಮಗೆ ಮಾಮೂಲಿ ಸ್ಟೋರಲ್ಲೇ ಅಂದರೆ ಪ್ರಾವಿಷನ್ ಸ್ಟೋರಲ್ಲೇ ನಿಮಗೆ ಸಿಗುತ್ತೆ, ತೊಗೊಳ್ಳಿ. ಇದಕ್ಕೊಂದು 5 ರೂಪೀಸ್ ತೊಗೋತಾರೆ ಅಷ್ಟೇ, ಓಕೆನಾ. ಸೊ ಒಂದು ಅರಿಶಿಣದ ಕೊಂಬನ್ನು ತೊಗೊಳ್ಳಿ. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಈ ಅರಿಶಿಣ ಮತ್ತು ಅರಿಶಿಣ ಕೊಂಬನ್ನೋದು ಮೊದಲಿರುತ್ತೆ ಅಲ್ವಾ. ಸೊ ಅರಿಶಿಣದ ಕೊಂಬನ್ನು ನಾನು ತೊಗೊಂಡಿದ್ದೀನಿ. ಅರಿಶಿಣದ ಕೊಂಬನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ನಾನು 2 ಏಲಕ್ಕಿನ ತೊಗೊಂಡಿದ್ದೀನಿ, ಸರಿನಾ. ಏಲಕ್ಕಿನೂ ಅಷ್ಟೇ ಗಾಯ್ಸ್, ನಿಮ್ಮ ಮನೆಯಲ್ಲಿ ಮ್ಯಾಗ್ನೆಟ್ ಥರ ಹಣನ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಸರಿನಾ. ಗ್ರೀನ್ ಕಲರ್ ಇರೋದನ್ನ ನೋಡ್ಬಿಟ್ಟು ತೊಗೋಬೇಕಾಗತ್ತೆ, ಒಡೆದೋಗಿರಬಾರ್ದು. ಫುಲ್ ಗ್ರೀನ್ ಕಲರ್ ಇರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. 2 ಏಲಕ್ಕಿನ ನಾನು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆ ಒಂದು ಮಸಾಲೆ ಪದಾರ್ಥನ ಕೂಡ ನೀವು ಸೇರಿಸ್ಕೋಬೇಕು. ಒಂದು ಚಕ್ಕೆನ ಸೇರಿಸ್ಕೊಳ್ಳಿ, ಸರಿನಾ. ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಐಟಮ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಮಸಾಲೆ ಐಟಮ್ ಆಗಿರ್ಬೋದು, ಹಾಗೆಯೇ ಅಕ್ಕಿ ಆಗಿರ್ಬೋದು, ಅರಿಶಿನ, ಉಪ್ಪು ಯಾವುದು ಕೂಡ ನಿಮ್ಮ ಮನೆಯಲ್ಲಿ ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೋಬೇಕು, ಸರಿನಾ. ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಸ್ವಚ್ಛತೆಯಲ್ಲಿರುತ್ತೋ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾರೆ. ಸ್ವಚ್ಛತೆ ಅಂದರೆ ತುಂಬಾ ಪ್ರಿಯವಾದದ್ದು ಕೂಡ ಮತ್ತು ಮಹಾಲಕ್ಷ್ಮಿಗೆ, ಸರಿನಾ. ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗೋದು, ಕಸ ಗುಡಿಸ್ದೇ ಇರೋದು, ಎಲ್ಲ ಅಲ್ಲಲ್ಲೇ ಬಿದ್ದಿರೋದು, ಧೂಳು ತೆಗೆದೇ ಇರೋದು ಮನೆಯಲ್ಲಿ, ಈ ರೀತಿ ಎಲ್ಲ ಮಾಡೋಕ್ಕಂತೂ ಹೋಗಬೇಡಿ. ಈ ರೀತಿ ಒಂದು ಚಕ್ಕೆನ ನೀವು ಇದ್ರ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ. ಇದಾದ್ಮೇಲಿಂದ ಗಾಯ್ಸ್, ನೀವು
ರೂಪಾಯಿ ನಾಣ್ಯನ ತೊಗೊಳ್ಳಿ, ಸರಿನಾ. ರೂಪಾಯಿ ಕಾಯಿನ್ನ ನೀವು ತೊಗೊಂಡು ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ. ರೂಪಾಯಿ ಅನ್ನೋದು ತುಂಬಾ ನಿಮಗೆ ಕಾರ್ಯ ಸಿದ್ಧಿ ಮಾಡುವಂಥದ್ದು, ಜಯ ಸಿಗಲಿಕ್ಕೆ ನಿಮಗೆ ರೂಪಾಯಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಸರಿನಾ. ಈಗ ನೋಡಿ, ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ಅಷ್ಟೇ ರೂಪಾಯಿನ ನಾವು ಹಾಕ್ತೀವಿ, ಮುಯಿ ಹಾಕ್ತೀವಲ್ವಾ. ರೂಪಾಯಿ ಹಾಕ್ತೀವ, ಅದ್ರ ಜೊತೆಗೆ ರೂಪಾಯಿ ಸೇರಿಸಾಕ್ತೀವಿ. ರೂಪಾಯಿ ಜೊತೆಗೆ ರೂಪಾಯಿ ಹಾಕ್ತೀವಿ. ರೂಪಾಯಿ ಜೊತೆಗೆ ರೂಪಾಯಿ ನಾವು ಹಾಕ್ತೀವಿ ಅಲ್ವಾ. ಸೊ ಒಂದು ಅನ್ನೋದು ತುಂಬಾ ಮುಖ್ಯವಾದದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ರೂಪಾಯಿ ನಾಣ್ಯನ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಳ್ಳಿ, ಸರಿನಾ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಷ್ಟು ಪದಾರ್ಥನ ನೀವು ಸಾಸಿವೆ ಜೊತೆ ನೀವು ಸೇರಿಸ್ಕೋಬೇಕು, ಸರಿನಾ. ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕೆಂಪು ಬಣ್ಣದ ಹೂನು ಕೂಡ ಮುಡಿಸ್ಕೊಳ್ಳಿ, ಸರಿನಾ. ಇದ್ರ ಮೇಲೆ ಮುಡಿಸ್ಬಿಟ್ಟು ನೀವು ಯಾವ ರೀತಿ ನೀವು ದೇವರಿಗೆ ಮಂಗಳಾರತಿನ ಮಾಡ್ತೀರಾ ಅಂದರೆ ಗಂಧದ ಕಡಿ ಮಂಗಳಾರತಿ ಮಾಡೋದಾಗಿರ್ಬೋದು, ಕರ್ಪೂರದ ಆರತಿ ಮಾಡೋದಾಗಿರ್ಬೋದು, ಯಾವ ರೀತಿ ನೀವು ದೇವ್ರಿಗೆ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ನೀವು ಪೂಜೆನ ಮಾಡಬೇಕು, ಓಕೆನಾ. 11 ದಿನ ಕಂಟಿನ್ಯೂಸ್ ಆಗಿ ನೀವು ಪೂಜೆನ ಮಾಡಬೇಕಾಗತ್ತೆ. ಇವತ್ತು ಹುಣ್ಣಿಮೆ ಅಲ್ವಾ, ಇವತ್ತು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆ ಏನಾದರೂ ಮಾಡ್ತೀರಂದರೆ ನಾಳೆಯಿಂದ ನೀವು ಕೌಂಟ್ನ ಇಟ್ಕೋಬೇಕು. ಅಕಸ್ಮಾತ್ ಏನಾದರೂ ಇದನ್ನು ಗಂಡಸರೇ ಮಾಡಬೇಕಾ ಹೆಂಗಸರೇ ಮಾಡಬೇಕು ಅಂತ ನೀವು ಕೇಳ್ಬೋದು. ಆ ರೀತಿ ಏನೂ ಇಲ್ಲ ಗೈಸ್, ಗಂಡಸರಾದರೂ ಮಾಡ್ಬೋದು, ಹೆಂಗಸರಾದರೂ ಮಾಡ್ಬೋದು. ಹೆಂಗಸರೇನಾದರೂ ನಿಮಗೆ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಮುಗಿಸ್ಕೊಂಡು ಮಾಡ್ಕೊಳ್ಳಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ನಾವು ಇವತ್ತೇ ಸ್ಟಾರ್ಟ್ ಮಾಡ್ತೀವಿ ಅನ್ನೋರು, ನಿಮಗೇನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಅಕಸ್ಮಾತು ನಿಮ್ಮ ಹಸ್ಬೆಂಡ್ ಕೈಲೋ ಇಲ್ಲ ನಿಮ್ಮ ಮಕ್ಳ ಕೈಲೋ ಸ್ಟಾರ್ಟ್ ಮಾಡಿಸಿ, ಸರಿನಾ, ಒಳ್ಳೆಯದಾಗತ್ತೆ. ಇದಾದಮೇಲಿಂದ ಗೈಸ್ ನೀವು ಯಾವ ರೀತಿ ದೇವರಿಗೆ ಪೂಜೆನ ಮಾಡ್ತೀರ ಅದೇ ರೀತಿ 11 ದಿನ ಇದಕ್ಕೆ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಏನಾದರೂ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆನೇ ಪೂಜೆ ಮಾಡಬೇಕು. ಸಂಜೆ ನೀವು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಸಂಜೆನೇ ಡೈಲಿ ಸಂಜೆ 11 ದಿನ ನೀವು ಪೂಜೆನ ಮಾಡಬೇಕು. 11 ದಿನ ಆದಮೇಲೆ ಗೈಸ್ ನೀವೇನು ಮಾಡಬೇಕು ಅಂತಂದರೆ ಈ ರೂಪಾಯಿ ನಾಣ್ಯ ಇದೆಯಲ್ಲ, ಈ ರೂಪಾಯಿ ಕಾಯಿನ್ನ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಇಲ್ಲ ನೀವು ಡೈಲಿ ಯೂಸ್ ಮಾಡುವಂಥ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಗಂಡ ಏನಾದರೂ ಡೈಲಿ ಪರ್ಸ್ ಯೂಸ್ ಮಾಡ್ತಿರಲ್ವ ಆ ಪರ್ಸಲ್ಲಿ ಈ ರೂಪಾಯಿ ಕಾಯಿನ್ನ ಇಟ್ಕೊಳ್ಳೋಕೆ ಹೇಳಿ. ಇನ್ನು ಮಿಕ್ಕಿದ ಎಲ್ಲನೂ ಕೂಡ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಬೇಕು, ಸರಿನಾ. ಯಾವ ಗಿಡ ಆದರೂ ಪರವಾಗಿಲ್ಲ, ನೋಡಿಕೊಂಡು ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಇದನ್ನು ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಬಂದು ನೀವು ಮಾಮೂಲಿ ಮಾತೆ ಮಹಾಲಕ್ಷ್ಮಿಗೆ ದೀಪನ ಹಚ್ಕೊಳ್ಳಿ. ಆದಷ್ಟು ಶುಕ್ರವಾರ ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ, ಸರಿನಾ. ತುಪ್ಪದ ದೀಪ ಹಚ್ಚುವಷ್ಟು ಶಕ್ತಿ ಇಲ್ಲ ಮೇಡಮ್ ಅಂತ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ, 10 ರೂಪಾಯಿ ಯಾರಿಗೂ ಕೂಡ ಕಷ್ಟ ಆಗೋದಿಲ್ಲ. ಸೊ 10 ರೂಪಾಯಿ ಪ್ಯಾಕೆಟ್ನ ತಂದುಬಿಟ್ಟು ನಾವು ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಬೇಕಾಗತ್ತೆ, ಸರಿನಾ. ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಬೇಕಾದರೆ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿ ನಾಳೆಯಿಂದನೇ ನಿಮಗೆ ಸ್ವಲ್ಪ ಸುಧಾರಣೆನ ಕಾಣ್ತಾ ಹೋಗ್ತೀರಾ, ಸರಿನಾ. ಮನೆಯಲ್ಲಿ ಹಣ ಅನ್ನೋದು ಉಳಿತಾ ಹೋಗುತ್ತೆ, ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣ ಏನಾದರೂ ಪೋಲಾಗಿ ಖರ್ಚಾಗ್ತಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ, ಸರಿನಾ. ಯಾರಾದರೂ ನೀವು ಇನ್ನೊಬ್ಬರಿಗೆ ದುಡ್ಡನ್ನು ಸಾಲವಾಗಿ ಕೊಟ್ಟಿದ್ರೆ ಅವರು ಕೂಡ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಬಟ್ ಒಂದೇ ಹೇಳ್ತೀನಿ, ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು, ಸರಿನಾ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನಮಗೆ ನಿಜವಾಗ್ಲೂ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಕಮೆಂಟ್ನ ಮಾಡ್ತೀರಾ, ಓಕೆನಾ. ಸೊ ನೋಡಿದ್ರಲ್ಲ, ಇವತ್ತಿನ ರೆಮಿಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದರಲ್ಲಿ ಆನ್ಸರ್ನ ಮಾಡ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿದ್ದೀನಿ, ಅದ್ರದ್ದು ಎಲ್ಲಾದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ನಿಮಗೆಲ್ಲರಿಗೂ ಕೂಡ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.